ಸಂಕಲ್ಪ PU ಕಾಲೇಜ್ ಗಂಗಾವತಿ ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯರಿಗೆ ಈ ಬೆಳಗಿನ ಒಂದು ಶುಭೋದಯಗಳು. ಅದರ ಜೊತೆಗೆ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಆನ್ಲೈನ್ ತರಗತಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಳೆದ ತರಗತಿಯಲ್ಲಿ ಅಧ್ಯಾಯ 3 ದ ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 6 ಅಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ಇವತ್ತು ಚರ್ಚೆ ಮಾಡಿದ್ವಿ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಫಾರ್ಮೆಟ್ ಅಲ್ಲಿ ಕೂಡ 6 ಅಂಕಗಳಿಗೆ ಇರ್ತಕ್ಕಂಥ ಪ್ರಶ್ನೆಯೂ ಕೂಡ ಅದು ಯಾವುದು ಅಂತಂದ್ರೆ, ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಕೋಷ್ಟಕ ಸಹಾಯದಿಂದ ವಿವರಿಸಿ. Write the explanation, the uses of schedule. 6 ಅಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ, ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಕೋಷ್ಟಕದ ಸಹಾಯದಿಂದ ವಿವರಿಸಿ ಅಂತಕ್ಕಂಥದ್ದು. ಈ ಪ್ರಶ್ನೆ ಬಂದಾಗ ನಾವು ಮೊದಲು ಈ ಎಲ್ಲ ಮುಖ್ಯಾಂಶಗಳನ್ನು ನಾವು ಬರೀಬೇಕಾಗುತ್ತೆ. ನೋಡ್ರಿ ಎಷ್ಟು ಇದೆ ನೋಡ್ರಿ, ಈ ಮುಖ್ಯಾಂಶಗಳು ಫಸ್ಟ್ ನಾವೇನ್ ಮಾಡ್ಬೇಕು, ಇಲ್ಲಿ ಬರೀಬೇಕು. ಈ ರೀತಿಯಾಗಿ ನಾವು ಪರೀಕ್ಷೆಯಲ್ಲಿ ಏನಾದ್ರೂ ಬರೆದಿದ್ರೆ ಆದ್ರೆ ಸಂಪೂರ್ಣವಾಗಿ ನಮಗೆ ಏನ್ ಸಿಗುತ್ತೆ, 6ಕ್ಕೆ 6 ಅಂಕಗಳು ಸಿಗಲಿಕ್ಕೆ ಮಾಡತಕ್ಕಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಒಂದು ಪೀಠಿಕೆ, ಎರಡನೇದು ವಿವಿಧ ಅಲ್ಪಾವಧಿ ವೆಚ್ಚದ ಕೋಷ್ಟಕ, ಮೂರನೇದು ವಿವಿಧ ಅಲ್ಪಾವಧಿ ವೆಚ್ಚಗಳು ಯಾವುವು ಅಂತಂದ್ರೆ ಇಲ್ಲಿ ವಿವಿಧ ಅಲ್ಪಾವಧಿ ವೆಚ್ಚಗಳು 7 ವಿವಿಧ ಅಲ್ಪಾವಧಿ ವೆಚ್ಚಗಳು ಅಂತ ಕರಿತೀವಿ. ಒಂದನೇದು ಒಟ್ಟು ಸ್ಥಿರ ವೆಚ್ಚ, ಎರಡನೇದು ಒಟ್ಟು ಬದಲಾಗುವ ವೆಚ್ಚ, ಮೂರನೇದು ಒಟ್ಟು ವೆಚ್ಚ, ನಾಲ್ಕನೇದು ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ, ಅಲ್ಪಾವಧಿ ಸರಾಸರಿ ವೆಚ್ಚ ಮತ್ತು ಅಲ್ಪಾವಧಿ ಸೀಮಾಂತ ವೆಚ್ಚ ಅಂತಕ್ಕಂಥದ್ದು. ಈ 7 ಅಂಶಗಳು ಏನಿದಾವಲ್ಲ ಇವೆಲ್ಲವೂ ವಿವಿಧ ಅಲ್ಪಾವಧಿ ವೆಚ್ಚಗಳು ಅಂತ ಕರೀತೀವಿ. TFC ಟೋಟಲ್ ಫಿಕ್ಸ್ಡ್ ಕಾಸ್ಟ್, TVC ಟೋಟಲ್ ವೇರಿಯಬಲ್ ಕಾಸ್ಟ್, TC ಟೋಟಲ್ ಕಾಸ್ಟ್. ನೆಕ್ಸ್ಟ್ AFC ಎವರೇಜ್ ವೇರಿಯಬಲ್ ಕಾಸ್ಟ್, ಎವರೇಜ್ ಫಿಕ್ಸ್ಡ್ ಕಾಸ್ಟ್, AVC ಎವರೇಜ್ ವೇರಿಯಬಲ್ ಕಾಸ್ಟ್, ಸ್ಮಾಲ್ ಎವರೇಜ್ ಕಾಸ್ಟ್ ಅಂಡ್ ಸ್ಮಾಲ್ ಮಾರ್ಜಿನಲ್ ಕಾಸ್ಟ್. ಇನ್ನೊಂದ್ಸಲ ನೋಡ್ರಿ, ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್ and total cost. Average fixed cost, average variable cost, small average cost and small marginal cost. ಇವನ್ನೇ ನಾವೇನಂತ ಕರಿತೀವಿ, ಅಲ್ಪಾವಧಿ ವಿವಿಧ ಅಲ್ಪಾವಧಿ ವೆಚ್ಚಗಳು ಅಂತ ಕರಿತೀವಿ. ನೆಕ್ಸ್ಟ್ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಕೋಷ್ಟಕದ ಸಹಾಯದಿಂದ ವಿವರಿಸಿ. L means liabilities, Q means quantity. L ಅಂತನಾದ್ರೂ ಕರಿಬಹುದು, Q ಅಂತನಾದ್ರೂ ಕರಿಬಹುದು. ನೆಕ್ಸ್ಟ್ TFC ಒಟ್ಟು ಸ್ಥಿರ ವೆಚ್ಚ, TVC ಒಟ್ಟು ಬದಲಾಗುವ ವೆಚ್ಚ, TC ಒಟ್ಟು ವೆಚ್ಚ, AFC ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಸರಾಸರಿ ಸ್ಥಿರ ವೆಚ್ಚ, ಎವರೇಜ್ ವೇರಿಯಬಲ್ ಕಾಸ್ಟ್ ಸರಾಸರಿ ಬದಲಾಗುವ ವೆಚ್ಚ, ಸ್ಮಾಲ್ ಎವರೇಜ್ ಕಾಸ್ಟ್ ಅಲ್ಪಾವಧಿ ಸ್ಥಿರ ವೆಚ್ಚ, ಸ್ಮಾಲ್ ಮಾರ್ಜಿನಲ್ ಕಾಸ್ಟ್ ಅಲ್ಪಾವಧಿ ಸೀಮಾಂತ ವೆಚ್ಚ. ಈಗೇನ್ ಹೇಳಿದ್ನಲ್ಲ ಇದನ್ನೇ ಇಲ್ಲಿ ಇನ್ನೊಂದ್ಸಲ ನಾನು ಹೇಳಿದೆ. ದ ಮೇನ್ ಇಂಪಾರ್ಟೆಂಟ್ ಯಾವುದು, ಕೋಷ್ಟಕದ ನೋಡಿ, ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಕೋಷ್ಟಕದ ಸಹಾಯದಿಂದ ವಿವರಿಸಿದೆ ಅಂತ ಹೇಳಿದ್ದಾರೆ ಅವರು.
ಹಾಗಾದ್ರೆ ಫಸ್ಟ್ ಒನ್ ಇಲ್ಲಿ ನೋಡಿ, TFC plus TVC equals to TC. TFC plus TVC equals to TC. TFC 10 ಇದೆ, TVC 10 ಇದೆ, 10 10 20. ನೆಕ್ಸ್ಟ್ TFC 10 ಇದೆ ಪ್ಲಸ್ TVC 20 ಇದೆ, 20 10 30. ನೆಕ್ಸ್ಟ್ TFC 10, TVC 30, 30 plus 10 40. TFC 10, TVC 40, 40 plus 10 50. TFC 10, TVC 50, 50 plus 10 60. ಅಂದ್ರೆ ನಾವು ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು. TFC plus TVC equals to TC. ಇನ್ನು ಸ್ಟೇಜ್ 1 ಅಂದ್ರೆ ಹಂತ 1 ಅಂತ ಕರೀತೀವಿ. The next TFC plus TVC equals to TC. TFC 10 ಇದೆ, TFC 10 ಇದೆ, TVC 10 ಇದೆ, 10 plus 10 20. ಹಾಗಾದ್ರೆ TC 20. TFC 10, TVC 20, TFC 10, TVC 20, 10 plus 20 30. ಹೀಗೆ ಲೆಕ್ಕವನ್ನು ಏನು ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಸ್ಟೇಜ್ 2 ಅಂತ 2. AFC equals to TFC divided by L. AFC equals to TFC divided by L. AFC equals to TFC 10 ಇದೆ ನೋಡಿ, TFC 10 ಇದೆ divided by L ಅಂತಂದ್ರೆ 1. AFC equals to TFC divided by L. TFC 10 ಇದೆ, L ಅಂತಕ್ಕಂಥದ್ದು ಎಷ್ಟಿದೆ? 1 ಇದೆ. ಹಾಗಾದ್ರೆ AFC ಎಷ್ಟಿರಲಿ? 10. ಓಕೆ, AFC 10. ನೆಕ್ಸ್ಟ್ ಇದು ಸ್ಟೇಜ್ 2. ಈ ತರ ಏನ್ ಮಾಡೋದು ಲೆಕ್ಕ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ABC TVC. ABC equals to TVC divided by L. ABC equals to ABC ಅಂತಂದ್ರೆ 10 ಇದೆ, L ಅಂತಂದ್ರೆ 1 ಇದೆ. ಹಾಗಾದ್ರೆ ABC equals to 10. ಓಕೆ, ABC equals to 10. ABC equals to TVC divided by L. ABC equals to TVC ಅಂತಂದ್ರೆ 20 ಇದೆ ನೋಡಿ, TVC ಅಂತಕ್ಕಂಥದ್ದು 20 ಇದೆ, divided by L ಅಂತಂದ್ರೆ ಎಷ್ಟಿದೆ? ಇಲ್ಲಿ 2 ಇದೆ. ಹಾಗಾದ್ರೆ 2 1 2 10. ಹಾಗಾದ್ರೆ ABC equals to 10. ABC equals to 10. ಹೀಗೆ ಲೆಕ್ಕವನ್ನು ಏನ್ ಮಾಡೋದಂತ ಮಾಡ್ತಾ ಹೋಗ್ಬೇಕು. ನಾನು ಈಗಾಗಲೇ ಕಳೆದ ತರಗತಿಯಲ್ಲಿ ಇದೇ ಪ್ರಶ್ನೆಗೆ ಸಂಬಂಧಿಸಿದಂತೆ ನಾನು ವಿಡಿಯೋ ಮಾಡಿ ಅದರ ಜೊತೆಗೆ ಆ ಲೆಕ್ಕವನ್ನು ಕೂಡ ನಾನು ನಿಮಗೆ ಹಾಕಿದ್ದೆ. ಕೆಲವು ವಿದ್ಯಾರ್ಥಿಗಳು ಮಾತ್ರ, ಬೆರಳೆಣಿಕೆಯಷ್ಟು ಮಾತ್ರ ವಿದ್ಯಾರ್ಥಿಗಳು ಏನ್ ಮಾಡಿದಾರ, ಅದನ್ನು ಪ್ರಾಕ್ಟೀಸ್ ಮಾಡಿ ಹಾಕಿದಾರ. ಯಾರು ದಯವಿಟ್ಟು ಆ ಲೆಕ್ಕನೇ ಏನ್ ಮಾಡೋದಂತ ಮಾಡಿಲ್ಲ, ಬಹಳ ಬೇಜಾರಾಗ್ತಾ ಇದೆ. ಹಾಗಾಗಿ ದಯವಿಟ್ಟು ಮತ್ತೊಂದು ಸಲ ಎಲ್ಲ ವಿದ್ಯಾರ್ಥಿನಿಯರು ನಾನು ಕಳಿಸಿರ್ತಕ್ಕಂಥ ಲೆಕ್ಕವನ್ನು ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿ ಕಳಿಸಿ ನನಗೆ ಕಳಿಸಬೇಕು. The next one, SAC equals to TC divided by L. ನೋಡಿ, SAC equals to TC divided by L. SAC equals to TC divided by L. TC ಅಂತಂದ್ರೆ ಎಷ್ಟಿದೆ? ಇಲ್ಲಿ 20 ಇದೆ ನೋಡಿ, TC ಅಂದ್ರೆ 20 ಇದೆ, L ಅಂತಕ್ಕಂಥದ್ದು 1 ಇದೆ. ಹಾಗಾದ್ರೆ SAC ಎಷ್ಟು ಬಂದಿದೆ? 20. SAC equals to 20. SAC equals to 30 divided by 2. SAC equals to 30 divided by 2. ಹಾಗಾದ್ರೆ 2 1 2 15
ಹಾಗಾದ್ರೆ ಎಸ್ ಸಿ ಅಂತಕ್ಕಂಥ ಎಷ್ಟು ಬಂತು ಇಲ್ಲಿ 15 ಬಂತು. ಹೀಗೆ ಇದನ್ನ ಏನ್ ಮಾಡೋದು ಲೆಕ್ಕ ಮಾಡ್ತಾ ಹೋಗು. ಎಸ್ ಎಂ ಸಿ ಈಕ್ವಲ್ಸ್ ಟು ಟಿ ಸಿ ಡಿಫರೆಂಟ್. ಅಂದ್ರೆ ನಾವು ಎಸ್ ಎಂ ಸಿ ನಾವು ಕಂಡುಹಿಡಬೇಕು ಅಂತಂದ್ರೆ ಟಿ ಸಿ ಅನ್ನು ಡಿಫರೆಂಟ್ ಮಾಡ್ತಾ ಹೋಗ್ಬೇಕು. ಈ ನೋಡಿ ಇಲ್ಲಿ 20 ಇದೆ. ಎಲ್ಲಾ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೋಬೇಕು. ಇಲ್ಲಿ 20 ಇದ್ರೆ ಅದರ ಹಿಂದಿನ ಸಂಖ್ಯೆ ಎಷ್ಟು ಇರುತ್ತೆ? ಇಲ್ಲಿ 20 ಇರುತ್ತೆ. ಹಾಗಾದ್ರೆ 20ಯಲ್ಲಿ 20 ಹೋದ್ರೆ ಎಷ್ಟು ಇಲ್ಲಿ 0. ಓಕೆ, 0 ಏನಿಲ್ಲ ಅಂತ ಅರ್ಥ, ಅಥವಾ 0. ನೆಕ್ಸ್ಟ್ 30ಯಲ್ಲಿ 10 ಹೋದ್ರೆ 20 ಹೋದ್ರೆ 10. 40ಯಲ್ಲಿ 30 ಹೋದ್ರೆ 10. 50ಯಲ್ಲಿ 40 ಹೋದ್ರೆ 10. 60ಯಲ್ಲಿ 50 ಹೋದ್ರೆ 10. ಹೀಗೆ ನಾವು ಎಸ್ ಎಂ ಸಿ ಅನ್ನು ಟಿ ಸಿ ಏನ್ ಮಾಡ್ತಾ ಹೋಗ್ಬೇಕು? ಇಲ್ಲಿ ಡಿಫರೆನ್ಸ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ ಇದು 6 ಅಂಕಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಪ್ರಶ್ನೆ. ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಕೋಷ್ಟಕದ ಸಹಾಯದಿಂದ ವಿವರಿಸಿ. ಇದೇ ಮಾಡತಕ್ಕಂಥ ಕೋಷ್ಟಕ ಅಂತಕ್ಕಂಥದ್ದು, ಈ ಕೋಷ್ಟಕವನ್ನು ನಾವು ಫಾರ್ಮುಲಾ ಅಂದ್ರೆ ಸೂತ್ರವನ್ನು ಬಳಕೆ ಮಾಡಿಕೊಂಡು ನಾವು ಇದನ್ನ ಏನ್ ಮಾಡ್ಬೇಕಾಗತ್ತೆ? ಲೆಕ್ಕ ಮಾಡ್ಬೇಕಾಗತ್ತೆ. ನಾನು ಈಗಾಗಲೇ ಪ್ರತಿಯೊಂದನ್ನು ಏನ್ ಮಾಡತಕ್ಕಂಥ ಸೂತ್ರವನ್ನು ಬಳಕೆ ಮಾಡಿಕೊಂಡು ನಾನು ನಿಮ್ಗೆ ಏನ್ ಮಾಡತ್ತಂತ ಹೇಳಿದೀನಿ. ಸರಿಯಾದ ರೀತಿಯಲ್ಲಿ ಇನ್ನೊಂದು ಸಲ ನೀವೇನ್ ಮಾಡತ್ತಂತ ಪ್ರಾಕ್ಟೀಸ್ ಮಾಡಿ ಕಳಿಸಿ. ಬಹಳ ಏನ್ ಮಾಡತ್ತಂತ ಸರಳ ಇದೆ. ಹಾಗಾಗಿ ಇನ್ನೊಂದು ಸಲ ಎಲ್ಲಾ ವಿದ್ಯಾರ್ಥಿನಿಯರು ಮತ್ತೆ ನೀವೊಂದು ಸಲ ಪ್ರಾಕ್ಟೀಸ್ ಮಾಡಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ ಮೇಲೆ ನೀವು ಇದನ್ನೇನ್ ಮಾಡ್ಬೇಕಾಗತ್ತೆ? ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅಂದಾಗ ಮಾತ್ರ ನಿಮಗೆ ಪರ್ಫೆಕ್ಟ್ ಆಗಿ ಈ ಲೆಕ್ಕ ಏನ್ ಮಾಡತ್ತಂತ ಬರುತ್ತೆ. ಹಾಗಾದ್ರೆ ಸ್ವಲ್ಪ ಇಲ್ಲಿ ವಿವಿಧ ಅಲ್ಪಾವಧಿ ವೆಚ್ಚಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಸ್ವಲ್ಪ ಇದನ್ನು ವಿವರಣೆ ಕೊಡ್ತಾ ಹೋದಾಗ, ಉತ್ಪಾದನೆ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಸರಕುಗಳ ಉತ್ಪಾದನೆಗೆ ಇಲ್ಲಿ ವೆಚ್ಚವು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂತಂದ್ರೆ ದ ಸೋರ್ಸ್ ಅನ್ನು ನಾವು ಯೂಸ್ ಮಾಡಿಕೊಂಡು, ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ನಾವೇನಾದ್ರೂ ಗೂಡ್ಸ್ ಆರ್ ಕಮಾಡಿಟೀಸ್, ಗೂಡ್ಸ್ ಅಂಡ್ ಸರ್ವಿಸ್ ಅನ್ನು ಪ್ರೊಡಕ್ಟ್ ಮಾಡಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ನಾವು ಆ ಸಂಪನ್ಮೂಲಗಳಿಗೆ ಏನ್ ಮಾಡಬೇಕಾಗುತ್ತೆ? ಇಲ್ಲಿ ವೆಚ್ಚವನ್ನು ಮಾಡಬೇಕಾಗುತ್ತೆ. ಆ ಸೋರ್ಸಿಗೆ ನಾವು ಏನ್ ಮಾಡಬೇಕಾಗುತ್ತೆ? ಇಲ್ಲಿ ಎಕ್ಸ್ಪೆಂಡಿಚರ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಸರಕುಗಳಿಗೆ ಇಲ್ಲಿ ನಾವು ಹಣ ಅಂತಕ್ಕಂಥದ್ದು ವೆಚ್ಚ ಮಾಡಬೇಕಾಗತ್ತೆ. ಹಾಗಾದ್ರೆ ಒಟ್ಟು ಸ್ಥಿರ ವೆಚ್ಚ, ನಾನು ಈಗಾಗಲೇ ಹೇಳಿದೆ. ಒಟ್ಟು ಸ್ಥಿರ ವೆಚ್ಚ ಅಂದ್ರೆ ನೀವಿಷ್ಟೇ ಏನ್ ಮಾಡಂತ ಬರ್ಕೊಂತ ಹೋಗ್ಬೇಕು. ಒಟ್ಟು ಸ್ಥಿರ ವೆಚ್ಚ ಅಂದ್ರೆ ಏನು? ಒಟ್ಟು ಬದಲಾಗುವ ವೆಚ್ಚ ಅಂದ್ರೆ ಏನು? ಒಟ್ಟು ವೆಚ್ಚ ಅಂದ್ರೆ ಏನು? ಸರಾಸರಿ ಸ್ಥಿರ ವೆಚ್ಚ ಅಂದ್ರೆ ಏನು? ಸರಾಸರಿ ಬದಲಾಗುವ ವೆಚ್ಚ ಅಂದ್ರೆ ಏನು? ಅಲ್ಪಾವಧಿ ಸರಾಸರಿ ವೆಚ್ಚ, ಅಲ್ಪಾವಧಿ ಸೀಮಾಂತ ವೆಚ್ಚ ಅಂತಕ್ಕಂಥದ್ದು. ಬರೇ ಏನ್ ಮಾಡಂತ ನೀವು ಇದನ್ನು ಎಂದರೇನು, ಒಟ್ಟು ಸ್ಥಿರ ವೆಚ್ಚ ಎಂದರೇನು, ಒಟ್ಟು ಸರಾಸರಿ ವೆಚ್ಚ ಎಂದರೇನು, ಒಟ್ಟು ಬದಲಾಗುವ ವೆಚ್ಚ ಎಂದರೇನು, ಇದನ್ನೆಲ್ಲ ಏನ್ ಮಾಡಂತ ಬರೋದು. ಆಮೇಲೆ ಕೋಷ್ಟಕದ ಸಹಾಯದಿಂದ ನಾವು ಏನ್ ಮಾಡಬೇಕಾಗುತ್ತೆ? ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ನೀವೇನ್ ಮಾಡತ್ತೀರಿ? ಈ ವಿಡಿಯೋವನ್ನು ನೋಡಿ ಕೇಳಿಸಿ ಮತ್ತೆ ನೀವು ಇದನ್ನು ಇನ್ನೊಂದ್ಸಲ ನೀವು ಪ್ರಾಕ್ಟೀಸ್ ಮಾಡಿ ಈ ಎಕನಾಮಿಕ್ ಸಬ್ಜೆಕ್ಟ್ ಗ್ರೂಪ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದಕ್ಕೆ ನನಗೆ ಏನ್ ಮಾಡತ್ತಂತ ಕಳಿಸ್ಕೊಡ್ಬೇಕು. ಬಹಳ ಸೀರಿಯಸ್ ಆಗಿ ಏನ್ ಮಾಡತ್ತಂತ ಹೇಳ್ತಾ ಇದ್ದೀನಿ ನಾನು. ನೀವು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಕಳಿಸಿ ನೀವು ನನಗೆ ಮತ್ತೆ ಇದೇ ಲೆಕ್ಕವನ್ನು ನೀವೇನ್ ಮಾಡಬೇಕಾಗಿತ್ತು? ಇಲ್ಲಿ ಪ್ರಾಕ್ಟೀಸ್ ಮಾಡಿ ನನಗೆ ಕಳಿಸ್ಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ನಾನು ಒಂದು ಲೆಕ್ಕವನ್ನು ನಿಮಗೆ ಕಳಿಸಿದ್ದೆ. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ವಿದ್ಯಾರ್ಥಿಗಳು ಲೆಕ್ಕವನ್ನು ಮಾಡಿ ಹಾಕಿದಾರ. ಹಿಂಗಾದ್ರೆ ಏನ್ ಮಾಡೋದಂತ ನಡೆಯಂಗಿಲ್ಲ. ಹಾಗಾಗಿ ನಾನು ಈಗಲೇ ಹೇಳ್ತಾ ಇದ್ದೀನಿ, ನಾವು ಏನ್ ಮಾಡತ್ತಂತ ವರ್ಕ್ ಅನ್ನು ಹೇಳಿರ್ತೀವಿ ಅದನ್ನು ನೀವು ಏನ್ ಮಾಡತ್ತಂತ ಮಾಡಬೇಕಾಗುತ್ತೆ. ಹಾಗಾಗಿ
ಇಲ್ಲಿಯವರೆಗೆ ಈ ಒಂದು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಮತ್ತೊಂದು ಪ್ರಶ್ನೆಯ ಬಗ್ಗೆ ಚರ್ಚೆ ಮಾಡೋಣ. ಹಾಗಾಗಿ ಇಲ್ಲಿಯವರೆಗೆ ಆನ್ಲೈನ್ ತರಗತಿಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.